ಹಾಯ್ ಎವ್ರಿವನ್, ಈಗ ನಾವು ಫೈಂಡ್ HCF ಆ್ಯಂಡ್ LCM ಆಫ್ 4 ನಂಬರ್ಸ್ ಈಸಿ ಮೆಥಡ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ 48, 32, 224, 672 4 ನಂಬರ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವುಗಳ LCM HCF ಅನ್ನು ಯಾವ ರೀತಿ ಫೈಂಡ್ ಮಾಡೋದು ಅಂತ ಈಗ ನೋಡೋಣ. ಇಲ್ಲಿ 48, 32 ಒಂದು ಗ್ರೂಪ್ ಮಾಡ್ಕೊಳ್ಳೋಣ. 224, 672 ಒಂದು ಗ್ರೂಪ್ ಮಾಡಿಕೊಂಡು, ಸೊ ಇಲ್ಲಿ 48 - 32 ಮಾಡಬೇಕು. ಇಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ? 16 ಬರುತ್ತೆ. ನೆಕ್ಸ್ಟ್ ಇಲ್ಲಿ 672ರಲ್ಲಿ 224 ಕಳೆದಾಗ ಡಿಫ್ರೆನ್ಸ್ 448 ಬರುತ್ತೆ. ನೆಕ್ಸ್ಟ್ ಇಲ್ಲಿ 16 ಮತ್ತು 448 ನಾವು HCF ಅನ್ನು ಫೈಂಡ್ ಮಾಡ್ಕೋಬೇಕು. HCF ಅನ್ನು ಫೈಂಡ್ ಮಾಡ್ಕೋಬೇಕು. 16, 448 HCF ಏನಾಗಿರುತ್ತೆ? 16 ಆಗಿರುತ್ತೆ. 16 ಒಂದೇ 16 32, 12 ಉಳಿತು 128 ಆಗುತ್ತೆ. 16 128 ಆಗುತ್ತೆ. ಸೊ ಇಲ್ಲಿ 1 ಮತ್ತು 28 ಯಾವುದೇ ಕಾರಣಕ್ಕೂ ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಆಗ HCF ಏನು ಬರುತ್ತೆ? 16 ಬರುತ್ತೆ. ಸೊ ಇಲ್ಲಿ HCF ಏನು ಸಿಕ್ತು? ನಮಗೆ 16 ಸಿಕ್ತು. ಈಗ ಬಂದಂತಹ HCF 16 ಏನಿದೆಯಲ್ಲ, ಇದರಿಂದ ನಾವು 48, 32, 224, 672 ಕೊಟ್ಟಂತಹ ನಂಬರ್ಗಳಿಂದ ನಾವು ಈ 16ರಿಂದ ಎಲ್ಲ ನಂಬರ್ಗಳನ್ನ ಡಿವೈಡ್ ಮಾಡ್ಕೋಬೇಕು. ಸೊ ಇಲ್ಲಿ 16 3 48, 16 32, 16 14 724, ನೆಕ್ಸ್ಟ್ 16 42 672 ಬರುತ್ತೆ. ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ 3 2 ಇಲ್ಲಿ ನಾವು LCM ಅನ್ನು ಫೈಂಡ್ ಮಾಡ್ತಾ ಇದ್ದೀವಿ. ನಮಗೆ HCF ಈಗಾಗಲೇ ಸಿಕ್ಕಿದೆ 16. ನೆಕ್ಸ್ಟ್ ಈಗ ಬಂದಂಥ HCF 16ರಿಂದ ನಾವು ಅಲ್ಲಿ 4 ನಂಬರ್ಗಳನ್ನು ಡಿವೈಡ್ ಮಾಡ್ಕೊಂಡಾಗ ನಮಗೆ ನೆಕ್ಸ್ಟ್ ಏನು ಸಿಗುತ್ತೆ? LCM ಸಿಗುತ್ತೆ. ಸೊ ಇಲ್ಲಿ ಏನು ಬಂತು? 3 2 14 42 ಬಂತು. ಸೊ ಇಲ್ಲಿ ಸಪ್ರೇಟಾಗಿ ಮತ್ತೆ 3 ಒಂದೇ ಮತ್ತು 2 ಒಂದೇ 2 7 2 14 ಈ ಥರ ಮಾಡೋ ಬದಲಿ ಈ 3 2 14 42 LCM ಅನ್ನು ನಾವು ಫೈಂಡ್ ಮಾಡಬೇಕು. ಸೊ ಇಲ್ಲಿ ಬಿಗ್ ನಂಬರ್ ಯಾವುದು? 42. ಈ ರೀತಿ ಫೈಂಡ್ ಮಾಡುವಾಗ ಬಿಗ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ 42. ನೆಕ್ಸ್ಟ್ ಅದು 14ರ ಮಗಿಯಲ್ಲಿ ಇದೆಯಾ? ಇದೆ. 14 ಒಂದೇ 14 7 14 42. ಸೊ 14ರ ಟೇಬಲಲ್ಲೂ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ 2ರಿಂದನೂ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ಯಾಕಂದರೆ ಅದು 42 ಅನ್ನೋದು ಇವನ್ ನಂಬರ್ ಆಗಿದೆ. ನೆಕ್ಸ್ಟ್ 3 14 42 ಅಥವಾ 14 3 42. ಸೊ ಇಲ್ಲಿ 3ರ ಟೇಬಲ್ನೂ ಇರೋದು 3 14 42 ಆಗುತ್ತೆ. ಸೊ ಇಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM 3 2 14 42 ಏನು ಸಿಕ್ತು? 42 ಸಿಕ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ 16 × 42 ಮಾಡಬೇಕು. 16 × 42 ಮಾಡಬೇಕು. ನೆಕ್ಸ್ಟ್ ಅವಾಗ ಏನು ಸಿಗುತ್ತೆ? 672 ಅನ್ನೋದು LCM ಸಿಗುತ್ತೆ ನಮಗೆ. ಸೊ ಇಲ್ಲಿ ಫೈನಲ್ HCF ಏನು 16, LCM ಏನು 672. ಈ ರೀತಿಯಾಗಿ 4 ಅಥವಾ ಹೆಚ್ಚಿಗೆ ನಂಬರ್ಗಳನ್ನು ಕೊಟ್ಟಾಗೂ ಕೂಡ ನಾವು ಈಸಿಯಾಗಿ LCM ಮತ್ತು HCF ಅನ್ನು ಫೈಂಡ್ ಮಾಡ್ಬೋದು. ಸೊ ಇನ್ನೊಂದು ಎಕ್ಸಾಂಪಲ್ ಕೂಡ ನೋಡ್ಬೋದು. 12 8 56 168 ಇದೆ. ಇವುಗಳ HCF ಮತ್ತು LCM ಅನ್ನು ನೀವು ಕಂಡುಹಿಡಿದು ಪ್ರಾಕ್ಟೀಸ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.